ಗೋಡಂಬಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಬಾಲ್ಯದಿಂದ ಮುಪ್ಪಿನವರೆಗೂ ಗೋಡಂಬಿಯನ್ನು ಇಷ್ಟಪಡದೇ ಇರುವವರು ಯಾರೂ ಇಲ್ಲ. ಗೋಡಂಬಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಗೋಡಂಬಿ ಒಂದು ಜನಪ್ರಿಯ ಡ್ರೈ ಫ್ರೂಟ್ ಆಗಿದೆ. ಹಾಗಾದರೆ ಇದು ಭಾರತಕ್ಕೆ ಹೇಗೆ ಬಂತು, ಅದು ಎಲ್ಲಿ ಮೊದಲು ಕಂಡುಹಿಡಿದ್ರು ಅಂತ ಹೇಳ್ತೀನಿ. ಗೋಡಂಬಿಯು ಬ್ರೆಜಿಲ್ ಮೂಲದ ಸಸ್ಯವಾಗಿದೆ. ಇದನ್ನು 1558ರಲ್ಲಿ ಬ್ರೆಜಿಲ್ನಲ್ಲಿ ಯುರೋಪಿಯನ್ನರು ಗೋಡಂಬಿಯನ್ನು ಮೊದಲ ಬಾರಿಗೆ ಕಂಡುಹಿಡಿಯುತ್ತಾರೆ. ಪೋರ್ಚುಗೀಸರು ಇದನ್ನು 1560 ಮತ್ತು 1565ರ ನಡುವೆ ಭಾರತಕ್ಕೆ ಪರಿಚಯಿಸುತ್ತಾರೆ. ಮೊದಲು ಗೋವಾಕ್ಕೆ ಅವರು ಅದನ್ನು ಪರಿಚಯಿಸುತ್ತಾರೆ. ಗೋಡಂಬಿಯ ಜನಪ್ರಿಯತೆ ಆಗ್ನೇಯ ಏಷ್ಯಾ ಮತ್ತು ಆಫ್ರಿಕಾದಾದ್ಯಂತ ವೇಗವಾಗಿ ಹರಡಲು ಶುರುವಾಗುತ್ತದೆ. 1905ರಲ್ಲಿ ಗೋಡಂಬಿಯನ್ನು ಯುನೈಟೆಡ್ ಸ್ಟೇಟ್ಸ್ ಅಂದರೆ ಅಮೆರಿಕಾಗೆ ಪರಿಚಯ ಮಾಡ್ತಾರೆ. ಅಮೆರಿಕಾದ ಜನರು ಅದರ ವೈಶಿಷ್ಟ್ಯತೆ, ಪ್ರಾಮುಖ್ಯತೆಯನ್ನು ಬಹಳ ಬೇಗವಾಗಿ ಕಂಡುಕೊಳ್ತಾರೆ. ಗೋಡಂಬಿಯಿಂದ ಬಗೆ ಬಗೆಯ ಖಾದ್ಯಗಳನ್ನು ತಯಾರಿಸುತ್ತಾರೆ. ಹೀಗಾಗಿ ಗೋಡಂಬಿಯ ಬೆಲೆಯು ಗಗನಕ್ಕೇರುತ್ತದೆ. ಮಾರುಕಟ್ಟೆಗಳಲ್ಲಿ ಗೋಡಂಬಿಯು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಕಂಡುಕೊಳ್ಳುತ್ತದೆ. ಗೋಡಂಬಿಯು ಉತ್ತಮ ಪೌಷ್ಟಿಕಾಂಶ ಹಾಗೂ ಆರೋಗ್ಯಕರ ಕೊಬ್ಬಿನಿಂದ ಸಮೃದ್ಧವಾಗಿದೆ. ಅಷ್ಟೇ ಅಲ್ಲ, ಇದು ಹೃದಯ ಆರೋಗ್ಯಕ್ಕೆ ಒಳ್ಳೆಯದಾಗಿದೆ. ರಕ್ತಹೀನತೆಯ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ನಮ್ಮ ಕೂದಲು ಮತ್ತು ಚರ್ಮದ ಕಾಂತಿಗೆ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಗೋಡಂಬಿಯನ್ನು ನಾವು ಹಸಿಯಾಗಿ ಅಥವಾ ಅದನ್ನು ಹುರಿದುಕೊಂಡು ಸೇವಿಸಬಹುದಾಗಿದೆ. ರಾತ್ರಿ ಹಾಲಿನಲ್ಲಿ ಅಥವಾ ನೀರಿನಲ್ಲಿ ನೆನೆಯಿಟ್ಟು ಅದನ್ನು ಬೆಳಿಗ್ಗೆ ತಿನ್ನುವುದರಿಂದ ಇನ್ನೂ ಹೆಚ್ಚು ಉಪಯೋಗಕಾರಿಯಾಗಿದೆ. ಹಾಗೂ ಇದು ಅನೇಕ ಪೌಷ್ಟಿಕಾಂಶಗಳನ್ನು ಹೊಂದಿದೆ. ಗೋಡಂಬಿಯ ಜೊತೆಗೆ ಸಿಗುವ ಗೇರುಹಣ್ಣು ಅಂದರೆ ಕ್ಯಾಶ್ಯೂ ಆಪಲ್ ವಿಟಮಿನ್ ಹಾಗೂ ಕ್ಯಾಲ್ಸಿಯಂ ಅನ್ನು ಒಳಗೊಂಡಿದೆ. ಗೇರುಹಣ್ಣಿನ ರಸವನ್ನು ನಾವು ಸಂಸ್ಕರಿಸಿ ವರ್ಷವಿಡೀ ಅದನ್ನು ಬಳಸಬಹುದಾಗಿದೆ. ಇದರಿಂದ ಸೈರಪ್ ಹಾಗೂ ಜ್ಯೂಸ್ಗಳನ್ನು ತಯಾರಿಸುತ್ತಾರೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತದೆ. ಮಾರುಕಟ್ಟೆಯಲ್ಲಿ ಇದು ತನ್ನದೇ ಆದಂಥ ಸ್ಥಾನವನ್ನು ಗಳಿಸಿಕೊಂಡಿದೆ. ಗೇರುಹಣ್ಣಿನ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಬಹಳ ಬೇಡಿಕೆ ಇದೆ. ಅಷ್ಟೇ ಅಲ್ಲದೆ ಗೇರುಹಣ್ಣಿನ ರಸವು ಸಕ್ಕರೆಯ ನೈಸರ್ಗಿಕ ಮೂಲವಾಗಿದೆ. ಗೋವಾದಲ್ಲಿ ಫೆನಿ ಎಂಬ ಪಾನೀಯ ತಯಾರಿಕೆಗೆ ಗೇರುಹಣ್ಣನ್ನು ಬಳಸಲಾಗುತ್ತದೆ. ಹಾಗಾದರೆ ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳು ಇದನ್ನು ಬೆಳೀತಾರೆ ಅಂತ ನೋಡೋಣ ಬನ್ನಿ. ಭಾರತದಲ್ಲಿ ಮಹಾರಾಷ್ಟ್ರವು ಗೋಡಂಬಿ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿದೆ, ಅಂದರೆ ಮೊದಲನೇ ಸ್ಥಾನದಲ್ಲಿದೆ. ಆಂಧ್ರ ಪ್ರದೇಶವು 2ನೇ ಸ್ಥಾನದಲ್ಲಿದೆ. ಒಡಿಶಾ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಕರ್ನಾಟಕವು 4ನೇ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು ಭಾಗಗಳಲ್ಲಿ ಕಂಡುಬರುತ್ತದೆ.